History tells us that powerful people come from powerful places. He's been named Arikomba. So-called rogue elephant in Munnar. ಕೇರಳ ನೈಸರ್ಗಿಕ ಸೊಬಗಿಗೆ ಹೆಸರಾದ ನಾಡು, ಗಾಡ್ಸ್ ಓನ್ ಕಂಟ್ರಿ ಅಂತಾನೆ ಪ್ರಸಿದ್ಧಿ ಪಡೆದಿರುವ ರಾಜ್ಯ. ಈ ಕೇರಳದ ಮುನ್ನಾರನ್ನೋ ಗಿರಿಧಾಮ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಗೊತ್ತೇ ಇರುತ್ತೆ. ಇದರ ಸಮೀಪದಲ್ಲೇ ದೇವಿಕೊಳಂ ಅರಣ್ಯ ವ್ಯಾಪ್ತಿಯಲ್ಲಿ ಚಿನ್ನಕನಲ್ ಎಂಬ ಸ್ಥಳ ಇದೆ. ಇಲ್ಲಿ ಮುದ್ದುಕಂಡ್ ಎಂಬ ಏಲಕ್ಕಿ ಎಸ್ಟೇಟ್ ಹೊಂದಿದೆ. 1986ರಲ್ಲಿ ಆ ಎಸ್ಟೇಟಿನಲ್ಲಿ ಕೆಲಸಗಾರರೆಲ್ಲ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದಂತಹ ಸಮಯ ಒಂದು ಹೆಣ್ಣಾನೆ ತನ್ನ ಮುದ್ದಾದ ಪುಟ್ಟ ಮರಿಯೊಂದಿಗೆ ಎಸ್ಟೇಟಿಗೆ ಬಂತು. ಇಲ್ಲಿ ಆನೆಗಳು ಎಸ್ಟೇಟ್ಗಳಿಗೆ ಬರೋದು ಸರ್ವೇ ಸಾಮಾನ್ಯ. ಹೀಗೆ ಬಂದಂತಹ ಆನೆಗಳು ಕೆಲಸದಲ್ಲಿ ನಿರತರಾದ ಜನಗಳ ಮೇಲೆ ದಾಳಿ ಮಾಡೋದು ಸಹ ಸಾಮಾನ್ಯ ಸಂಗತಿ. ಇದರಿಂದ ಆನೆಯನ್ನು ಕಂಡಂತಹ ಜನ ಎದರಿ ಆತಂಕಗೊಂಡು ಆನೆಯಿಂದ ಸ್ವಲ್ಪ ದೂರ ನಿಂತು ಆನೆಯನ್ನೇ ನೋಡುತ್ತಾ ನಿಂತರು. ನೋಡುತ್ತಾ ಸಮಯ ಸರಿಯಿತು. ಆದರೆ ಈ ಬಾರಿ ಬಂದಂತಹ ಆನೆಯ ಚಲನವಲನ ಜನರಲ್ಲಿ ಕುತೂಹಲ ಹೆಚ್ಚಾಗೋ ಹಾಗೆ ಮಾಡ್ತು. ಕಾರಣ ಅದರ ಕಾಲಿಗೆ ತುಂಬ ಪೆಟ್ಟಾಗಿ ಗಾಯಗೊಂಡಿತ್ತು. ಈ ನೋವಿನಿಂದ ಅದು ಆಯಾಸಗೊಂಡು ವಿಚಿತ್ರವಾಗಿ ಕೀಳಿಡ್ತಾ ಇತ್ತು. ಆನೆಯ ನೋವನ್ನು ಕಂಡಂತಹ ಜನರ ಮನಸ್ಸು ಭಾರವಾಗಿ ಆನೆಯ ಸಹಾಯಕ್ಕೆ ಧಾವಿಸಿದ್ರು. ಅದಕ್ಕೆ ಮೇವನ್ನು ತಂದು ಹಾಕಿದ್ರು. ತಮ್ಮ ಕೈಲಾದಂತಹ ಔಷಧೋಪಚಾರವನ್ನು ಸಹ ಮಾಡಿದ್ರು. ಅಷ್ಟರಲ್ಲಿ ಆ ತಾಯಿ ಆನೆ ನಿತ್ರಾಣಗೊಂಡು ನೆಲಕ್ಕುರುಳಿತು. ಹೀಗೆ ನೆಲಕ್ಕುರುಳಿದ ಆನೆ ಮತ್ತೆ ಮೇಲೇಳಲೇ ಇಲ್ಲ. ಅದು ತನ್ನ ಮುದ್ದು ಕಂದನನ್ನು ಆ ಜನರ ಮಡಿಲಿಗೆ ಹಾಕಿ ಅಲ್ಲೇ ಉಸಿರು ಚೆಲ್ಲಿತು. ನಂತರ ಆ ಆನೆಯ ಸಂಸ್ಕಾರವನ್ನು ಮಾಡಿದಂತಹ ಆ ಊರಿನ ಜನ ಆ ಆನೆಯ ಮರಿಯನ್ನು ತಮ್ಮ ಊರಿನ ಮಗನಂತೆ ಬೆಳೆಸಲು ಮುಂದಾದ್ರು. ಯಾವುದೇ ಅಂಕೆ ಇಲ್ಲದೆ ಬೀದಿ ಬಸವನಂತೆ ಹಳ್ಳಿಯ ಬೀದಿ ಬೀದಿ ತಿರುಗುತ್ತಾ ಬೆಳೀತಾ ಆ ಆನೆಯ ಮರಿ ಹಲವು ದುರಭ್ಯಾಸಗಳನ್ನ ಮೈಗೂಡಿಸ್ಕೊಂತು. ಅಂದಿನ ಕಾಲದ ಮನೆಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಜನರೆಲ್ಲ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇದ್ರು. ಇದರಿಂದ ಆ ಮರಿ ಆನೆ ಗುಡಿಸಲುಗಳಿಗೆ ಕನ್ನ ಹಾಕಿ ತನಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನ ಕದಿಯೋಕೆ ಸುಲಭವಾದ ದಾರಿಯಾಯ್ತು. ಹೇಳಿ ಕೇಳಿ ಅದು ಆನೆ, ಅದಕ್ಕೆ ಅರೆಕಾಸಿನ ಮಜ್ಜಿಗೆ ಸಾಲುತ್ತಾ? ಆ ಹಳ್ಳಿಯಲ್ಲಿ ಅದಕ್ಕೆ ಸಾಕಾಗುವಷ್ಟು ಆಹಾರ ದೊರೆಯದ ಕಾರಣ ಕಂಡವರ ಮನೆಗಳಿಗೆ ಕನ್ನ ಹಾಕೋದಕ್ಕೆ ಶುರು ಮಾಡ್ತು. ಹೀಗೆ ಹಕ್ಕಿ ಕದ್ದು ತಿಂದು ಅದಕ್ಕೆ ಹಕ್ಕಿ ಕಳ್ಳತನ ಮಾಡೋದು ಆ ಜನ್ಮ ಸಿದ್ಧ ಹಕ್ಕಾಗಿ ಹೋಯಿತು. ಆನೆ ಇಷ್ಟೆಲ್ಲ ತುಂಟಾಟ ತೊಂದರೆ ಕೊಡ್ತಾ ಇದ್ರು ಸಹ ಅಲ್ಲಿನ ಜನ ಸಹಿಸಿಕೊಳ್ತಾ ಬಂದ್ರು. ಇದಕ್ಕೆ ಪ್ರೀತಿಯಿಂದ ಚಿನ್ನಕೊಂಬನ್ ಅಂದ್ರೆ ಚಿಕ್ಕ ಆನೆ ಅಂತ ಕರಿತಾ ಇದ್ರು. ಹೀಗೆ ಆನೆಯ ಆಟೋಟೋಪಗಳು ಹೆಚ್ಚಾದಂತೆ ಜನ ಇದಕ್ಕೆ ಕಳ್ಳಕೊಂಬನ್ ಅಂತ ಹೆಸರಿಟ್ರು. ಅಂದ್ರೆ ಕಳ್ಳ ಆನೆ ಅಂತ ಅರ್ಥ. ಕಾಲಚಕ್ರ ಉರುಳಿದಂತೆ ಅಲ್ಲಿನ ಸರ್ಕಾರ ಗುಡಿಸಲಲ್ಲಿ ಜೀವಿಸುತ್ತಿದ್ದಂತಹ ಜನರಿಗೆ RCC ಮನೆಗಳನ್ನು ಕಟ್ಟಿಸಿ ಕಾಲೋನಿಯೊಂದಕ್ಕೆ ಜನರನ್ನ ಸ್ಥಳಾಂತರ ಮಾಡ್ತು. ಜನ ಹೋದ್ಮೇಲೆ ಈ ಕಳ್ಳಕೊಂಬನ್ ಸುಮ್ಮನೆ ಇರ್ತಾನ? ಇವನು ಸಹ ಆ ಜನರ ಜಾಡು ಹಿಡಿದು ಹೊರಟೇ ಬಿಟ್ಟ. ಆದ್ರೆ ಈತನಿಗೆ ಮೊದಲಿನಂತೆ ಅಕ್ಕಿ ಕದಿಯಲು ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ಇಲ್ಲಿದ್ದ ಜನರ ಮನೆಗಳು ಗುಡಿಸಲುಗಳಲ್ಲ, ಬದಲಾಗಿ ಸುಸಜ್ಜಿತ RCC ಮನೆಗಳು. ಇಷ್ಟೆಲ್ಲ ಆದ್ರೂ ಸಹ ಈ ಆನೆ ಪಕ್ಕದಲ್ಲೇ ಇದ್ದಂತಹ ಕಾಡಿಗೆ ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಗೋಜಿಗೆ ಹೋಗ್ಲಿಲ್ಲ. ಯಾಕಂದ್ರೆ ರುಚಿಯಾದ ಹಕ್ಕಿಯನ್ನು ತಿಂದು ಅದರ ರುಚಿಗೆ ಮಾರು ಹೋಗಿತ್ತು. ಹೀಗಾಗಿ ಅಕ್ಕಿ ಸಿಗದೆ ಸಿಟ್ಟಿಗೆದ್ದ ಆನೆ ಅಲ್ಲಿನ ರೇಷನ್ ಅಂಗಡಿಗಳಲ್ಲಿ ಅಕ್ಕಿ ವಿತರಣೆ ಮಾಡುವಂತಹ ಸಂದರ್ಭಗಳಲ್ಲಿ ಅಲ್ಲಿಗೆ ನುಗ್ಗಿ ದಾಂಧಲೆ ನಡೆಸಿ ಅಕ್ಕಿಯನ್ನು ಕದ್ದುಕೊಂಡು ಹೋಗುವ ವಸೂಲಿಗಿಳಿತು. ಇಲ್ಲಿಂದ ಈ ಆನೆಗೆ ಕಳ್ಳಕೊಂಬನ್ ಜೊತೆಗೆ ಅರಿಕೊಂಬನ್ ಅಂದ್ರೆ ಅಕ್ಕಿ ಆನೆ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು.